ವೀಕ್ಷಕರೇ, ನಾವಿವತ್ತಿದ್ದೀವಿ ಬೆಳಗಾವಿಯ ಚೆನ್ನಮ್ಮ ವೃತ್ತದ ಬಳಿ ಇರುವಂತಹ ಡಾಕ್ಟರ್ BR ಅಂಬೇಡ್ಕರ್ ಉದ್ಯಾನವನದಲ್ಲಿ. ಈ ಉದ್ಯಾನವನ ಏನಿದೆ, ಇಲ್ಲಿ ನಿರ್ವಹಣೆ ತುಂಬ ಚೆನ್ನಾಗಿದೆ. ಉದ್ಯಾನವನ ತುಂಬಾ ಸುಂದರವಾಗಿದೆ. ಇಲ್ಲಿ ನಿರ್ವಹಣೆ ಕೂಡ ಅಷ್ಟೇ ಚೆನ್ನಾಗಿದೆ. ಮತ್ತು ಇಲ್ಲಿ ಸಾಕಷ್ಟು ಜನ ಸಾರ್ವಜನಿಕರು ಹಾಗೆ ಮಕ್ಕಳು ಬಂದು ಸಮಯವನ್ನು ಕಳೆಯುವಂಥದ್ದು. ಪಾರ್ಕ್ ಅಂತ ಅಂದರೆ, ಉದ್ಯಾನವನ ಅಂತಂದರೆ ಒಂದೊಳ್ಳೆ ಉತ್ತಮ ತಾಣ ಕೂಡ ಹೌದು. ಇಲ್ಲಿ ಸಾರ್ವಜನಿಕರು ಬಂದು ವಾಕಿಂಗ್ ಮಾಡ್ತಾರೆ, ಮಕ್ಕಳು ಆಟ ಆಡೋದಿರ್ಬೋದು. ವೀಕ್ಷಕರೇ, ಬೆಳಗಾವಿಯಲ್ಲಿ ಇಷ್ಟೊಂದು ಮಳೆ ಆಗ್ತಾ ಇದ್ರು, ಈ ಪಾರ್ಕ್ ಹೇಗಿದೆ ನೋಡ್ಕೊಂಡು ಬರೋಣ ಬನ್ನಿ. ಬೆಳಗಾವಿ ಮಹಾನಗರ ಪಾಲಿಕೆಯ ವ್ಯಾಪ್ತಿಗೆ ಬರುವ ಇಲ್ಲಿನ ಅಂಬೇಡ್ಕರ ಉದ್ಯಾನವನ ಮಾದರಿಯಾಗುವುದರ ಜೊತೆಗೆ ಎಲ್ಲರ ಅಚ್ಚುಮೆಚ್ಚಿನ ಉದ್ಯಾನವನವಾಗಿ ಕಂಗೊಳಿಸ್ತಾ ಇದೆ. ಡಾಕ್ಟರ್ BR ಅಂಬೇಡ್ಕರ್ ಅವರ ಹೆಸರಿನಲ್ಲಿರುವ ಉದ್ಯಾನವನ ನೆರೆಯ ಜಿಲ್ಲೆಯವರಿಗೂ ಫೇವರೇಟ್ ಆಗಿದೆ. ಎದುರುಗಡೆ ಇರುವ ಜಿಲ್ಲಾಸ್ಪತ್ರೆಯ ರೋಗಿಯ ಕುಟುಂಬದವರು ಇಲ್ಲಿಯೇ ಉಪಹಾರ ಮಾಡಿ ವಿಶ್ರಾಂತಿಯನ್ನ ಪಡಿತಾರೆ. ವಾಯು ವಿಹಾರಿಗಳು ನಿತ್ಯ ನೂರಾರು ಸಂಖ್ಯೆಯಲ್ಲಿ ಬಂದು ಹೋಗ್ತಾರೆ. ಪಾಲಿಕೆಯಿಂದ ಪ್ರತಿ ವರ್ಷ ಈ ಉದ್ಯಾನವನಕ್ಕೆ ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡ್ತಾರೆ. ಮಕ್ಕಳ ಆಟಿಕೆಗಳು ಸುಸಜ್ಜಿತವಾಗಿವೆ. ಮಕ್ಕಳು ಖುಷಿಯಿಂದ ಆಟವಾಡಿ ಮನೆಗೆ ತೆರಳುತ್ತಾರೆ. ವಿವಿಧ ದಲಿತ ಸಂಘಟನೆಗಳು ಇಲ್ಲಿಂದಲೇ ಹೋರಾಟ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸ್ತಾರೆ. ಅದಲ್ಲದೆ ಅಕ್ಕಪಕ್ಕದಲ್ಲಿ ಶಾಲಾ ಕಾಲೇಜು ಇರೋದ್ರಿಂದ ವಿದ್ಯಾರ್ಥಿಗಳು ಸಹ ಇಲ್ಲಿಗೆ ಬಂದು ಬಿಡುವಿನ ಸಮಯವನ್ನ ಒಂದು ಅಭ್ಯಾಸ ಮಾಡ್ತಾರೆ. ಮಹಾನಗರ ಪಾಲಿಕೆಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಉದ್ಯಾನವನವನ್ನು ಭಾಳ ಅಚ್ಚುಕಟ್ಟಾಗಿ ನೀಟಿನಿಂದ ನಿರ್ವಹಣೆ ಮಾಡ್ತಾ ಇದ್ದೀವಿ. ಈ ಉದ್ಯಾನವನ ಸಾರ್ವಜನಿಕ ಸ್ನೇಹಿ ಹಾಗೂ ವಿವಿಧ ದಲಿತ ಸಂಘಟನೆಗಳು ತಮ್ಮ ಮೀಟಿಂಗ್ ಆಗಿರ್ಬೋದು, ಅದನ್ನು ವಿವಿಧ ರೀತಿಯಾದಂಥ ವಿಚಾರ ಸಂಘಟನೆ ಎಲ್ಲನೂ ಇಲ್ಲಿ ಮಾಡ್ತಾರೆ. ಮತ್ತು ಅಷ್ಟೇ ಅಲ್ಲದೇ ಇಲ್ಲಿ ಮುಂದ್ಗಡೆ ಭೀಮ್ಸ್ ಹಾಸ್ಪಿಟ್ಲ್ ಇದೆ. ಅಲ್ಲಿ ಬರ್ತಕ್ಕಂತಹ ರೋಗಿಗಳ ಅವರು ಸಂಬಂಧಿಕರು ಮಧ್ಯಾಹ್ನ ಹೊತ್ತು ಊಟ ಮಾಡೋದು, ಆಮೇಲೆ ಇಲ್ಲಿ ರೆಸ್ಟ್ ತೊಗೊಳೋದಕ್ಕೆ. ಅಷ್ಟೇ ಅಲ್ಲದೇ ಇಲ್ಲಿ ಪಾಲಿಟೆಕ್ನಿಕ್ ಕಾಲೇಜು ಮತ್ತು ವಿವಿಧ ಕಾಲೇಜಿನ ವಿದ್ಯಾರ್ಥಿಗಳನ್ನು ಕೂಡ ಇಲ್ಲಿ ಹಿಂದುಗಡೆ ವಾತಾವರಣ ಭಾಳ ಉತ್ತಮವಾಗಿರೋ ಕಾರಣ ಇಲ್ಲಿ ಬಂದು ಇಲ್ಲಿ ಸ್ಟಡಿನೂ ಮಾಡ್ತಾರೆ. ಹಾಗೆ ವಿವಿಧ ಜಯಂತಿ ಟೈಮ್ನಲ್ಲಿ ಇಲ್ಲಿ ಮಾಲಾರ್ಪಣೆ ಮಾಡ್ತಕ್ಕಂಥದ್ದು ಹಾಗೂ ಯಾವುದೇ ಒಂದು ಚಳುವಳಿ ಅಥವಾ ಒಂದು ಇದು ಏನಿರ್ತಾರೆ ಹೋರಾಟ ಪ್ರತಿಭಟನೆ ಆಗಿರ್ಬೋದು ಅಂತ ಇಲ್ಲಿಂದನೇ ಆರಂಭವಾಗಿ DC ಆಫೀಸ್ನಲ್ಲಿ ಎಂಡ್ ಆಗ್ತದೆ. ಸುಮಾರು 5 ರಿಂದ 6 ವರ್ಷದ ನಂತರ ಈ ಉದ್ಯಾನವನ ಈ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಇದು ತೋಟಗಾರಿಕೆ ಇಲಾಖೆಯಿಂದ ಏನು ಸ್ಪರ್ಧೆ ನಡೆಯುತ್ತೆ, 6 ವರ್ಷದಿಂದ ಪ್ರತಿ ಸಾರಿ ನಂಬರ್ 1 ಸ್ಥಾನವನ್ನು ಪಡ್ಕೊತ ಬರ್ತಾ ಇದೆ. ಆ ಒಂದು ಖುಷಿ ನಮಗಿದೆ. ಇನ್ನು ಮುಂದೆನೂ ಕೂಡ ನಾವು ಈ ಉದ್ಯಾನವನವನ್ನು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡೋದಕ್ಕೆ ಮತ್ತು ಹೆಚ್ಚು ಸಾರ್ವಜನಿಕರು ಈ ಉದ್ಯಾನವನಕ್ಕೆ ಬರತಕ್ಕಂಥ ನಿಟ್ಟಿನಲ್ಲಿ ನಾವು ಹೆಚ್ಚಿನ ಕ್ರಮವನ್ನು ಕೈಗೊಳ್ತಾ ಇದ್ದೇವೆ. ಮತ್ತು ಅಭಿವೃದ್ಧಿ ಕಾರ್ಯಗಳನ್ನು ಕೂಡ ಈ ಉದ್ಯಾನವನದಲ್ಲಿ ಅಂಬೇಡ್ಕರ್ ಸ್ಟ್ಯಾಚ್ಯೂಗಳನ್ನು ಬದಲಾವಣೆ ಮಾಡೋದಕ್ಕೆ ಪ್ರಯತ್ನ ನಡೀತಾ ಇದೆ. ಅದರ ಜೊತೆಗೇ ವಿವಿಧ ಕಾಮಗಾರಿಗಳನ್ನು ಕೈಗೊಳ್ಳೋದಕ್ಕೆ ಹಿಂದುಗಡೆ ಒಂದು ಹಟ್ ರೀತಿ ವಿದ್ಯಾರ್ಥಿಗಳಿಗೆ ಓದೋದಕ್ಕೆ ಉತ್ತಮವಾಗಲಿ ಅನ್ನೋದಕ್ಕೆ ಅದನ್ನು ಒಂದು ಮುಂದೆ ಯೋಜನೆ ಒಂದಿದೆ. ಅದೇ ರೀತಿಯಲ್ಲಿ ಒಂದು ಓಪನ್ ಲೈಬ್ರರಿ ಮಾಡಬೇಕನ್ನುವಂಥದ್ದು ವಿವಿಧ ದಲಿತ ಸಂಘಟನೆಗಳ ಒಂದು ಆಶಯನೂ ಕೂಡ ಇದೆ. ಆ ನಿಟ್ಟಿನಲ್ಲಿ ಮಹಾನಗರ ಪಾಲಿಕೆ ಅಗತ್ಯ ಕ್ರಮವನ್ನು ಮುಂದಿನ ದಿನಮಾನದಲ್ಲಿ ಕೈಗೊಳ್ಳುತ್ತೆ. ಹೌದು. ಅಂದರೆ ಸಂಡೇನಲ್ಲಿ ಬಂದಾಗ ಅಂತಂದರೆ ಸುಮಾರು 800 ರಿಂದ 300 ಸಾರ್ವಜನಿಕರಲ್ಲಿ ಬಂದಿರ್ತಾರೆ. ಮಕ್ಕಳಿಗೆ ಆಡೋದಕ್ಕೂ ಕೂಡ ಇದೆ. ಟೋಟಲಿ ಹೇಳ್ಬೇಕಂತಂದರೆ ಆಲ್ ಇನ್ ಒನ್ ಮಾದರಿ ಪಾರ್ಕ್ ಆಗಿದೆ ಇದು. ನಮ್ಮ ಹೆಸರು ರಿಜ್ವಾನ್ ನಲತ್ವಾಡ್ ಅಂತೇಳಿ, ಮಹಾನಗರ ಪಾಲಿಕೆ ತೋಟಗಾರಿಕೆ ನಿರೀಕ್ಷಕರು ಅಂತ ಹುದ್ದೆ. ನೋಡಿದ್ರಲ್ಲ ವೀಕ್ಷಕರೇ, ಈ ಉದ್ಯಾನವನ ಹೇಗಿತ್ತು ಅಂತ. ಈ ಉದ್ಯಾನವನ ಇದು ಮಹಾನಗರ ಪಾಲಿಕೆಯ ಅನುದಾನದಲ್ಲಿ ನಿರ್ಮಾಣವಾಗಿರುವಂಥದ್ದು. ಇಲ್ಲಿ ಸಾಕಷ್ಟು ದಲಿತ ಸಂಘಟನೆಗಳು ಬಂದು ಹೋರಾಟ ನಡೆಸುವಂಥದ್ದು. ಜೊತೆಗೆ ಇಲ್ಲಿ ಈ ಉದ್ಯಾನವನದ ಮುಂಭಾಗದಲ್ಲಿ ಸಿವಿಲ್ ಹಾಸ್ಪಿಟಲ್ ಕೂಡ ಇದೆ. ಅಲ್ಲಿರುವ ರೋಗಿಗಳ ಸಂಬಂಧಿಕರು ಇಲ್ಲಿ ಬಂದು ಮಧ್ಯಾಹ್ನದ ಊಟ ಮಾಡ್ತಕ್ಕಂಥದ್ದು. ಜೊತೆಗೆ ಇಲ್ಲಿ ಅಕ್ಕಪಕ್ಕದಲ್ಲಿ ಕಾಲೇಜ್ ಇದ್ದಾವೆ. ಅಲ್ಲಿಯ ವಿದ್ಯಾರ್ಥಿಗಳು ಬಂದು ಇಲ್ಲಿ ತಮ್ಮ ಉತ್ತಮವಾದ ಸಮಯವನ್ನು ಕಳೀತಾರೆ. ಜೊತೆಗೆ ಇಂತಹ ಉದ್ಯಾನವನ ನೀವೆಲ್ಲೂ ನೋಡಿರಲು ಸಾಧ್ಯನೇ ಇಲ್ಲ.